ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ಪಡ್ಕೊಳ್ತಿದ್ದೀರಿ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ, ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಅಪ್ಡೇಟ್ ಬಗ್ಗೆ ನಿಮಗೆ ಗೊತ್ತಾದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಯಾರೆಲ್ಲ ಇದುವರೆಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ಪಡ್ಕೊಳ್ತಿದ್ದೀರಿ, ಸೊ ಎಲ್ಲರಿಗೂ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಏನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಸ್ಕಿಪ್ ಮಾಡಬೇಡಿ. ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಕೊನೆ ತನಕ ನೋಡಿ ಪ್ರತಿಯೊಬ್ಬರು. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಈ ಪುಣ್ಯಭೂಮಿ ಚಾನಲಲ್ಲಿ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅದು ನಿಜವಾದ, ನಿಖರವಾದ, ಸ್ಪಷ್ಟವಾದ ಜೊತೆಗೆ ಅಧಿಕೃತ ಮಾಹಿತಿ ಆಗಿರುತ್ತೆ. ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ನಾವು ಸ್ಪ್ರೆಡ್ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದರೆ ನಮ್ಗೆ ಇದೇ ರೀತಿಯಾಗಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ. ಅದೇ ರೀತಿ ಹೊಸಬರಾಗಿದ್ದರೆ ಯಾರೆಲ್ಲ ಮೊದಲೇ ಬಾರಿ ನೋಡ್ತಿದ್ರೆ ಪ್ರತಿಯೊಬ್ಬರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ನಾವು ಇದೇ ರೀತಿ ಮುಂದಿನ ಹೆಚ್ಚಿನ ವಿಡಿಯೋ ಹಾಕಿದಾಗ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಕ್ಕಿ ಹಣ ಬರ್ತಾ ಇದ್ದರೆ ಯಾವ ತಿಂಗಳ ಅಕ್ಕಿ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ. ಏಪ್ರಿಲ್ ತಿಂಗಳ ಹಣ ಬಂದಿದ್ದರೆ ಏಪ್ರಿಲ್ ತಿಂಗಳವರೆಗೆ ಎಲ್ಲ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ ನಿಮಗೆ ಗೊತ್ತಿದ್ದಾಗಲೇ ನಿಮಗೆ ಅನ್ನಭಾಗ್ಯ ಯೋಜನೆ ಒಂದು ಅಪ್ಡೇಟ್ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾವುದೆಲ್ಲ ಪೆಂಡಿಂಗ್ ಇರುವಂಥ ಅಕ್ಕಿ ಹಣ ಯಾರಿಗೆ ಯಾವಾಗ ಬರುತ್ತೆ, ಜೊತೆಗೆ ಏನಿದು ಹೊಸ ಅಪ್ಡೇಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಮಂದಿ ಕಮೆಂಟ್ ಕೂಡ ಮಾಡಿದರು, ಕಳೆದ 3 ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆ ನಿಮ್ಗೆ ಗೊತ್ತಿದ್ದಾಗಲೇ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಒಂದು ಚುನಾವಣೆ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಯೋಜನೆಯಲ್ಲಿ ಘೋಷಣೆ ಮಾಡಿತ್ತು. ಅದರಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ಸದಸ್ಯನಿಗೆ 10 kg ಅಕ್ಕಿಯನ್ನು ಕೊಡುವುದಾಗಿ ಒಂದು ಹೇಳಿಕೆಯನ್ನು ನೀಡಿತ್ತು. ಆದರೆ ತದನಂತರ ಏನಾಯಿತು ಅಂತೇಳಿ ನಿಮಗೆ ಗೊತ್ತಿದ್ದಾಗಲೇ ಅಕ್ಕಿಯ ದಾಸ್ತಾನು ಕೊರತೆ ಆಯಿತು ರಾಜ್ಯದಲ್ಲಿ. ನಂತರ ಕೇಂದ್ರ ಸರ್ಕಾರ ಕೂಡ ಹೆಚ್ಚುವರಿ ಅಕ್ಕಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತು. ಅದರ ನಂತರ ಏನು ಮಾಡ್ತು ರಾಜ್ಯ ಸರ್ಕಾರ, ನಿಮಗೆ ಗೊತ್ತಿದ್ದಾಗಲೇ 5 kg ಅಕ್ಕಿಯ ಬದಲಿಗೆ ಅಕ್ಕಿ ಹಣವನ್ನು DBT ಮೂಲಕ ಫಲಾನುಭವಿಯ ಅಂದರೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಯ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಶುರು ಮಾಡ್ತು. ಈಗಾಗಲೇ ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ತಿಂಗಳ ಕೆಲವೊಮ್ಮೆ ಡೇಟ್ ಹೆಚ್ಚು ಕಮ್ಮಿ ಆಗುತ್ತೆ, ಕೆಲವೊಮ್ಮೆ ಮಧ್ಯದಲ್ಲಿ ಬರುತ್ತೆ, ಕೆಲವೊಮ್ಮೆ ಲಾಸ್ಟಲ್ಲಿ ಬರುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಮಂತು ಪ್ರಾರಂಭದಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಎಲ್ಲರಿಗೂ ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ. ಆದರೆ ನಾವು ರೀಸೆಂಟಾಗಿ ವಿಡಿಯೋದಲ್ಲಿ ಬಂದಿರುವಂಥ ಕಮೆಂಟನ್ನು ನೋಡಿದ್ರೆ ಕಮೆಂಟಲ್ಲಿ ತುಂಬ ಮಂದಿ ಕಮೆಂಟ್ ಕೂಡ ಮಾಡಿದ್ದಾರೆ. ಸೊ 3 ತಿಂಗಳಿಗೊಮ್ಮೆ ಅಕ್ಕಿ ಹಣ ಬರ್ತಿದೆ, ಕೆಲವರಿಗೆ 2 ತಿಂಗಳ ಅಕ್ಕಿ ಹಣ ಕಂಟಿನ್ಯೂಸ್ಗೆ ಬಂದಿರಲಿಲ್ಲ, ಕೆಲವೊಬ್ಬರಿಗೆ 3 ತಿಂಗಳ ಅಕ್ಕಿ ಹಣ ಒಟ್ಟಿಗೆ ಬಂದಿದೆ. ಬಟ್ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ಯಾವ ತಿಂಗಳ ಅಕ್ಕಿ ಹಣ ಬಂದಿರುವಂಥದ್ದು, ಯಾವ ತಿಂಗಳ ಅಕ್ಕಿ ಹಣ ಬಂದಿಲ್ಲ. ಏನಕ್ಕೆ ಕೆಲವೊಮ್ಮೆ ಏನಾಗುತ್ತೆ 2 ತಿಂಗಳು ಕಂಟಿನ್ಯೂಸ್ ಆಗಿ ಅಕ್ಕಿ ಹಣ ಬಂದಿರಲ್ಲ, ಕೆಲ ತಿಂಗಳಲ್ಲಿ ಒಟ್ಟಿಗೆ ಬಂದಿರುತ್ತೆ. ಈ ರೀತಿಯಂಥ ಸಮಸ್ಯೆ ಅದನ್ನು ನೀವು ಅಧಿಕೃತ ವೆಬ್ಸೈಟಿಗೆ ಹೋಗಿ ಚೆಕ್ ಕೂಡ ಮಾಡ್ಬೋದು. ಅಂದರೆ ಸ್ಟೇಟಸನ್ನು ನೀವು DBT ಸ್ಟೇಟಸನ್ನು, ಅನ್ನಭಾಗ್ಯ ಯೋಜನೆ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ಅಂದರೆ ಯಾವ ತಿಂಗಳ ಅಕ್ಕಿ ಹಣ ಎಷ್ಟು ಬಂದಿರುತ್ತೆ ನೀವು ಅದರಲ್ಲಿ ಲೈವ್ ಆಗಿ ಕೊಟ್ಟಿರ್ತಾರೆ. ನಿಮಗೆ ಡೀಟೇಲ್ ಆಗಿ ಅಲ್ಲಿ ನೀವು ಚೆಕ್ ಮಾಡ್ಬೋದು. ನಿಮಗೆ ಗೊತ್ತಿದ್ದಾಗೇ 5 kg ಅಕ್ಕಿ ಹಣ ಯಾವ ರೀತಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ 1 kgಗೆ 34 ರೂಪಾಯಿ ಪ್ರಕಾರ ಒಬ್ಬ ಸದಸ್ಯನಿಗೆ 5 kg ಅಕ್ಕಿ ಅಂತ ಹೇಳಿದ್ರೆ 34 ಇಂಟು ನೀವು 5 ಮಾಡಿದರೆ 170 ರೂಪಾಯಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಒಬ್ಬ ಸದಸ್ಯನಿಗೆ ಅಕ್ಕಿ ಹಣ ಬರಬೇಕಾಗಿರುವಂಥದ್ದು 170 ರೂಪಾಯಿ. ಫಾರ್ ಎಕ್ಸಾಂಪಲ್ ನೀವು 5 ಜನ ಇದ್ದರೆ 175 ಗುಣಿಸು 5 ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಅಕ್ಕಿ ಹಣ ಆ ತಿಂಗಳು ಬರಬೇಕಂತ. ಇದೇ ಪ್ರಕಾರ ನಿಮಗೆ ಪ್ರತಿ ತಿಂಗಳು ಬರಬೇಕಾಗುತ್ತೆ. ಸೊ 4 ಜನ ಇದ್ದರೆ 175 ಇಂಟು 4 ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ನೀವು ನೋಡಬೇಕಾಗುತ್ತೆ. ನಿಮಗೆ ಅಕ್ಕಿ ಹಣ ಬಂದಿಲ್ಲ ಅಥವಾ ಎಲ್ಲ ಒಟ್ಟಿಗೆ ಬಂದಿದೆ, ಕೆಲವು ತಿಂಗಳು ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಯಾವ ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಇದೆ ಅದನ್ನು ನೀವು ತಿಳ್ಕೊಬೋದು. ಅನ್ನಭಾಗ್ಯ ಯೋಜನೆ ಅಧಿಕೃತ ವೆಬ್ಸೈಟಿಗೆ ಹೋಗಿ ಅಲ್ಲಿ DBT ಸ್ಟೇಟಸ್ ಮಾಡೋ ಮೂಲಕ ಚೆಕ್ ಮಾಡೋ ಮೂಲಕ ನೀವು ಅಲ್ಲಿ ತಿಳ್ಕೊಬೋದು. ಅದ್ರ ಬಗ್ಗೆ ಬೇಕಿದ್ರೆ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಆ ಲಿಂಕಲ್ಲಿ ನಿಮಗೆ DBT ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಅದನ್ನು ಓದ್ಕೊಂಡು ನೀವು ಕೂಡ ಚೆಕ್ ಮಾಡ್ಬೋದು. ಸಿಂಪಲಾಗಿ ನಿಮ್ಮ ರೇಷನ್ ಕಾರ್ಡ್ನ ನಂಬರನ್ನು ಹಾಕೋ ಮೂಲಕ DBT ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಇದೀಗ ಅನ್ನಭಾಗ್ಯ ಯೋಜನೆಯ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು, ಮೊನ್ನೆ ಆಗಿರುವಂಥ ಒಂದು ಮೀಟಿಂಗ್ನಲ್ಲಿ ಇದೀಗ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಅನ್ನಭಾಗ್ಯ ಅಕ್ಕಿ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆ, ಅದು ತುಂಬ ಮಂದಿಗೆ ಪೆಂಡಿಂಗ್ ಇದೆ. ಕೆಲವೊಂದು ನಾನಾ ಕಾರಣಗಳಿಂದ ಪೆಂಡಿಂಗ್ ಇರುವಂಥ ಎಲ್ಲ ಅಕ್ಕಿ ಹಣ ನಿಮಗೆ ಈ ಮೇ ತಿಂಗಳ 31ರ ಒಳಗೆ ಎಲ್ಲರಿಗೂ ಬಿಡುಗಡೆ ಮಾಡಬೇಕಂತ ಒಂದು ತೀರ್ಮಾನ ಕೈಗೊಂಡಿದೆ. ನಿಮಗೆ ಗೊತ್ತಿದ್ದಾಗೆ ಏಪ್ರಿಲ್ ತಿಂಗಳ ಹಣ ಏಪ್ರಿಲ್ನಲ್ಲಿ ಬಿಡುಗಡೆ ಆಗಿತ್ತು. ಇದೀಗ ಮೇ ತಿಂಗಳ ಹಣ ಅಧಿಕೃತವಾಗಿ ಪೆಂಡಿಂಗ್ ಇರುವಂಥದ್ದು. ಕೆಲವರಿಗೆ ಇವಾಗಲೇ ರಿಲೀಸ್ ಆಗಿದೆ ಮೇ ತಿಂಗಳ ಅಕ್ಕಿ ಹಣ ಕೂಡ. ಬಟ್ ಉಳಿದವರಿಗೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಂದರೆ 3 ತಿಂಗಳ ಹಿಂದೆ ಪೆಂಡಿಂಗ್ ಇರ್ಬೋದು, ಜನವರಿದು, ಫೆಬ್ರವರಿ, ಮಾರ್ಚು, ಏಪ್ರಿಲ್ದೆಲ್ಲ ಪೆಂಡಿಂಗ್ ಇದೆ. ಪ್ಲಸ್ ಅವರಿಗೆ 4 ತಿಂಗಳ ಅಕ್ಕಿ ಹಣ ಜೊತೆಗೆ ಮೇ ತಿಂಗಳ ಅಕ್ಕಿ ಹಣ ಸೇರಿ 5 ತಿಂಗಳ ಅಕ್ಕಿ ಹಣ ಒಟ್ಟಿಗೆ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ಈಗ ಪ್ರಾರಂಭ ಆಗಿದೆ. ಮೇ 31ರೊಳಗೆ ನೀವು DBT ಸ್ಟೇಟಸನ್ನು ಚೆಕ್ ಮಾಡಿ ನೋಡಿ, ನಿಮಗೆ ಅಲ್ಲಿ ಅಪ್ಡೇಟ್ ಮಾಹಿತಿ ಬಂದಿರುತ್ತೆ.
ತೋರಿಸುತ್ತೆ, ಕೆಲವೊಮ್ಮೆ ನಿಮಗೆ ಮನಿ ಬಂದರೂ ಕೂಡ ನಿಮಗೆ ಬ್ಯಾಂಕ್ ಕಡೆಯಿಂದ ನೋಟಿಫಿಕೇಶನ್ ಬಂದಿರಲ್ಲ, ಮೆಸೇಜ್ ಬಂದಿರಲ್ಲ, ಅವಾಗ ನೀವು ಮನಿ ಬಂದಿಲ್ಲ ಅಂದ್ಕೊಳ್ತೀರಿ. ಬಟ್ ನೀವು ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನಿಮಗೆ ಲೈವ್ ಅಪ್ಡೇಟ್ ಆಗುತ್ತೆ. ಯಾವಾಗ ಅವ್ರು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ ಡಿ ಬಿ ಟಿ ಮುಖಾಂತರ, ನಿಮಗೆ ಇಮಿಡಿಯೇಟಾಗಿ ಅಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಸೊ ಅದನ್ನು ನೀವು ಸ್ಟೇಟಸನ್ನು ಚೆಕ್ ಮಾಡಿ ತಿಳ್ಕೊಬೋದು. ಅದೇ ರೀತಿ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಇದೀಗ ಬಂದಿರುವಂಥ ಮಾಹಿತಿ ಪ್ರಕಾರ 31 ಮೇ 2024 ಒಳಗೆ ಮೇ ತಿಂಗಳ ಅಕ್ಕಿ ಹಣ ಸೇರಿ ಪೆಂಡಿಂಗ್ ಇರುವಂಥ ಎಲ್ಲ ತಿಂಗಳ ಅಕ್ಕಿ ಹಣ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಒಮ್ಮೆ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿ. ಸೊ ಡಿ ಬಿ ಟಿ ಸ್ಟೇಟಸಲ್ಲಿ ಯಾವ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ, ಜೊತೆಗೆ ಒಂದು ವೇಳೆ ನಿಮಗೆ ಕ್ಯಾನ್ಸಲ್ ಆಗಿದ್ದರೆ ಅಕ್ಕಿ ಹಣ ಯಾವ ರೀಸನಿಂದ ಕ್ಯಾನ್ಸಲ್ ಆಗಿದೆ ಅದು ಕೂಡ ನಿಮ್ಗೆ ಅಲ್ಲಿ ತೋರಿಸುತ್ತೆ. ಇದ್ರ ಜೊತೆಗೆ ನಿಮಗೆ ಹೊಸ ಅಪ್ಡೇಟ್ ಬಂದಿರುವಂಥ ಪ್ರಕಾರ ನಿಮಗೆ ಕಳೆದ 3 ತಿಂಗಳಿಂದ ನೀವು ರೇಷನನ್ನು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಕ್ಕಿ ಹಣವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ಹೇಳಿದೆ. ಹೌದು, ಏನಕ್ಕೆ ಅಂದರೆ ನೀವು ರೇಷನನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಣ ಏನಕ್ಕೆ ಕೊಡಬೇಕಂತ ಸರ್ಕಾರ ಹೇಳ್ತಿದೆ. ಹಾಗಾಗಿ ನೀವು ಅಕ್ಕಿ ಹಣ ಬೇಕಿದ್ರೆ ನೀವು ರೇಷನ್ ಕೂಡ ನೀವು ಏನು ಸಿಗ್ತಿದೆ ಸೊಸೈಟಿಯಲ್ಲಿ ಅದನ್ನು ನೀವು ಪ್ರತಿ ತಿಂಗಳ ಪಡ್ಕೊಬರಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ 3 ಮಂತ್ ನೀವು ಹೋಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಕ್ಕಿ ಹಣ ಕೂಡ ಬರಲ್ಲ. ಇದೊಂದು ಅಪ್ಡೇಟ್ ನೀವು ತಿಳ್ಕೊಬೇಕಾಗುತ್ತೆ. ಸ್ನೇಹಿತರೆ, ನೀವು ಯಾವ ರೀತಿ ಡಿ ಬಿ ಟಿ ಹಣ ಸ್ಟೇಟಸನ್ನು ಚೆಕ್ ಮಾಡ್ಬೋದು, ನಿಮಗೆ ನಾನು ಒಂದು ಆರ್ಟಿಕಲ್ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಯೂಸ್ ಮಾಡೋ ಮೂಲಕ ಡೈರೆಕ್ಟಾಗಿ ತಿಳ್ಕೊಬೋದು. ಎಷ್ಟು ತಿಂಗಳ ಹಣ ಬಂದಿದೆ, ಎಷ್ಟು ಹಣ ಬಂದಿದೆ ಎಲ್ಲವನ್ನು ತಿಳ್ಕೊಬೋದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ನಮಗೊಂದು ಸಪೋರ್ಟ್ ಮಾಡಿ. ಅದೇ ರೀತಿ ನಿಮ್ಮ ಮನೆಯವರಿಗೆ, ಫ್ರೆಂಡ್ಸಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ತಿಂಗಳ ಅಕ್ಕಿ ಹಣ ಬಂದಿದೆ, ಎಷ್ಟು ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಇದೆ, ಜೊತೆಗೆ ನಿಮ್ಮ ಜಿಲ್ಲೆಯನ್ನು ತಿಳಿಸ್ಕೊಡಿ. ಅದೇ ರೀತಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ಅದು ನಿಜವಾದ ನಿಖರವಾದ ಮಾಹಿತಿ ಇರುತ್ತೆ, ಸ್ಪಷ್ಟವಾದ ಮಾಹಿತಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ